ಪಾಪ ಪಿತ್ತ ನೆತ್ತಿಗೇರ್ತು ಅಂತ ಕಾಣುತ್ತೆ. ಕುಡಿ. ಮನೇಲೇನಾದರೂ ತೊಂದರೆ ಆದರೆ ಎಲ್ಲರೂ ದೇವ್ರ ಪೂಜೆ ಮಾಡ್ತಾರೆ. ನೀನು ಹೊಟ್ಟೆ ಪೂಜೆ ಮಾಡ್ಕೋತಿದೀಯಲ್ಲ? ಅಕ್ಕ, ಅದು ಹಸುವಾಗ್ತಿತ್ತಕ್ಕ. ಹಸುವಾಯ್ತಾ? ಜಯ, ಮನೇಲಿರೋರ್ ಜೀವನೇ ತಿನ್ನೋರಿಗೆ ಹಸುವಾಯ್ತಾ? ಅಥವಾ ಪ್ರೆಸ್ನವ್ರಿಗೆ ಸುದ್ದಿ ಕೊಟ್ಟರು ನೀನು ಅನ್ಕೊಂಡ ಹಾಗೆ ಏನೂ ನಡೀಲಿಲ್ವಲ್ಲ ಅಂತ ಯೋಚನೆನಾ? ಅಕ್ಕ, ಅದು ನಾನಲ್ಲ ಅಕ್ಕ. ಅದೇನಾಯ್ತು ಅಂದರೆ ಏನಾಗುತ್ತೆ? 5 ಕಾಸು ವ್ಯಾಪಾರ ಮಾಡದೇ ಇರೋ ಅದು ಯಾವುದೋ 3rd ಗ್ರೇಡ್ ನ್ಯೂಸ್ ಪೇಪರ್ಗೆ ಬೆಳೆದು ನಿಂತಿರೋ ಹುಡುಗಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀಯಾ? ಇದರಲ್ಲೇ ಗೊತ್ತಾಗತ್ತೆ ನಿನ್ನ ಯೋಗ್ಯತೆ ಏನು ಅಂತ. ವಯಸ್ಸಿಗೆ ಬಂದಿರೋ ಹುಡುಗಿ ಬಗ್ಗೆ ನ್ಯೂಸ್ ಆಗೋದು ಬೇಡ ಅಂದ್ಕೊಂಡಿದ್ರೆ ಅವಳ ಜೊತೆ ನನ್ನ ಮಗನ ಹೆಸರನ್ನು ಸೇರಿಸಿ ಸುಳ್ಳು ಸುದ್ದಿ ಕೊಡ್ತೀಯಾ? ಅಕ್ಕ, ನಾನು ಈ ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆ ಮರ್ಯಾದಿನ ಹಾಳು ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು. ಮಾಡಕ್ಕಾಗೋದು ಇಲ್ಲ. ಅರ್ಥ ಆಯ್ತಾ? ವಿಶಾ, ನಿನಗೇನು ಬುದ್ಧಿ ಕೆಟ್ಟಿದ್ಯಾ? ಬುದ್ಧಿ ಕೆಟ್ಟಿತ್ತು, ಈಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾತಾಡ್ತಿದ್ಯಾ ದಿಶಾ ನೀನು? ನಿನಗಿನ್ನೂ ಈ ಸಂಬಂಧದ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು ಮಾಮ್, ಆದರೆ ನಾನು ಈ ಸಂಬಂಧನ ಸುಟ್ಟು ಹಾಕ್ತಾ ಇದ್ದೀನಿ. ನನಗೆ ಆ ಮನೇಲಿ ಯಾರೂ ಇಷ್ಟ ಆಗಲಿಲ್ಲ ಮಾಮ್. ಅಂಥವ್ರ ಮನೆಗೆ ನಾನು ಸೊಸೆಯಾಗಿ ಹೋಗೋದು ಇಂಪಾಸಿಬಲ್. ನನಗೆ ಮದುವೆ ಬೇಡ. ಆಫ್ಟ್ರಾಲ್ ಒಬ್ಬ ಡ್ರೈವರ್ ಮಗಳನ್ನ ಮುಂದಿನ ಸೀಟಲ್ಲಿ ಮಹಾರಾಣಿ ಥರ ಕೂರಿಸ್ಕೊಂಡು ಬರೋ ಮೆಂಟಾಲಿಟಿ ಇರೋ ಜನರನ್ನ ನೋಡಿದ ತಕ್ಷಣ ನಾನು ಡಿಸೈಡ್ ಮಾಡಿದೆ ಮಾಮ್, ನನಗಿಂಥ ಸಂಬಂಧ ಬೇಕಾಗಿಲ್ಲ ಅಂತ. ಅವತ್ತು ಫೋಟೋ ಸುಟ್ಟು ಹಾಕ್ದಾಗ ಕಪಾಳಕ್ಕೆ ಹೊಡೆದವರು ಇವತ್ತು ಬೇರೆನೇ ನಾಟಕ ಆಡ್ತಾ ಇದ್ದಾರೆ. ಅದು ಒಂದು ಮನೆನ ಹುಚ್ಚಿರ್ ಸಂತೆ. ಆ ಅಖಿಲಾಂಡೇಶ್ವರಿ ಮನೆ ಸೊಸೆ ಆಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ವಾಟ್? ಅಕ್ಕ, ಯಾಕಕ್ಕ ಹೀಗೆಲ್ಲ ಮಾತಾಡ್ತೀರಾ? ನಾನು ಈ ಮನೆಯವಳೆ ತಾನೇ. ಓಹೋ, ಅದು ಈಗ ಗೊತ್ತಾಯ್ತೇನೋ? ಮನೆ ಸುದ್ದಿನ ಬೀದಿ ಪಾಲ್ ಮಾಡೋವಾಗ ಮರ್ತೋಗಿದ್ಯೇನೋ? ಮದುವೆಯಾಗಿ ಈ ಮನೆಗೆ ಕಾಲಿಟ್ಟಾಗಿನಿಂದ ನೀನು ಈ ಮನೆಯೊಳ ಥರ ಇಲ್ಲ. ಒಂದು ಮಾತು ಕಿವಿ ಕೊಟ್ಟು ಕೇಳು ದಾಮಿನಿ, ಈ ಮನೇಲಿ ನಡೆಯೋ ಯಾವುದೇ ಶುಭ ಕಾರ್ಯಕ್ಕೂ ನೀನೇನಾದರೂ ಕಲ್ಲು ಹಾಕೋ ಪ್ರಯತ್ನ ಮಾಡಿದ್ಯೋ? ನೆನಪಿದೆಯಲ್ಲ ಆ ನಿನ್ನ ಊರು ಹಾಳು ಕೊಂಪೆ, ಅಲ್ಲಿಗೆ ನಿನ್ನ ತರ್ಲೆಗಳನ್ನೆಲ್ಲ ಗಂಟು ಕಟ್ಟಿ ಪಾರ್ಸಲ್ ಮಾಡಬೇಕಾಗುತ್ತೆ. ಹುಷಾರ್. ನನ್ನನ್ನು ಪಾರ್ಸಲ್ ಮಾಡೋಕೆ ಮೊದಲು ನಿಮ್ಮನ್ನೆಲ್ಲ ಎತ್ತಂಗಡಿ ಮಾಡ್ತೀನಿ. ಈ ದಾಮಿನಿ ಏನು ಅಂತ ತೋರಿಸ್ತೀನಿ. ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಮಗಳು ಅಂತಾನೂ ನೋಡೋದಿಲ್ಲ. ನೀನು ಅಖಿಲಾಂಡೇಶ್ವರಿ ಮನೆಗೆ ಸೊಸೆಯಾಗಿ ಹೋಗಿ ಆ ಮನೆ ಘನತೆ ಗೌರವನ ನಿನ್ನಿಂದ ಈ ಮನೆಗೆ ತರಬೇಕು. ಇದು ನನ್ನ ಎಷ್ಟೋ ವರ್ಷದ ಆಸೆ, ಕನಸು. ಅದಕ್ಕಂತಾನೆ ಬೇರೆ ಹುಡುಗರನ್ನ ಕಣ್ಣೆತ್ತು ನೋಡೋದಕ್ಕೂ ಬಿಟ್ಟಿಲ್ಲ. ಬೇರೆಯವ್ರನ್ನ ಅತ್ತೆ ಅಂತ ಕರೆಯೋ ಪರಿಸ್ಥಿತಿ ತಂದಿಲ್ಲ. ಅಂಥದ್ರಲ್ಲಿ ಈಗ ನಾಟಕ ಮಾಡ್ತಿದ್ಯಾ? ನಿನಗೆ ಮದುವೆ ಆಗೋದಕ್ಕೆ ಆದಿತ್ಯ ಆದ್ರೇನು, ಪ್ರೀತಮ್ ಆದ್ರೇನು? ನೀನು ಅಖಿಲಾಂಡೇಶ್ವರಿ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಷ್ಟೇ. ನನ್ನ ಮುಂದೆ ಹುಚ್ಚುಚ್ಚಾಗಿ ಹಾಡ್ದಾಗೆ ಅಖಿಲಾಂಡೇಶ್ವರಿ ಮುಂದೆ ಆಡಿದ್ರೆ
ಸಾಯಿಸಿಬಿಡ್ತೀನಿ. ಮೈಂಡ್ ಇಟ್. ಎಲ್ಲ ನಾನು ಅನ್ಕೊಂಡ ಹಾಗೆ ಸರಿಯಾಗಿ ನಡೆಯುತ್ತಲ್ವ ರಘು? ನೀನು ವಹಿಸ್ಕೊಂಡಿದ್ಯಾ ಅಂದಮೇಲೆ ಎಲ್ಲ ಚೆನ್ನಾಗಾಗುತ್ತೆ. ಅಖಿಲ, ಎಲ್ಲ ಸರಿಯಾಗಿ ನಡೀತಿದೆ ಅಂತ ನನಗನ್ನಿಸ್ತಿದೆಯಲ್ವಾ? ಯಾಕೆ ಹೀಗೆ ಕೇಳ್ತಿದ್ದೀರಿ? ಸುಮ್ಮನೆ. ಮದುವೆ ಆಗಿ 25 ವರ್ಷ ಆಯಿತು. ನೀವು ಉಸಿರಾಡೋ ರೀತಿನಲ್ಲೇ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬಲ್ಲೆ. ಅಂಥದ್ರಲ್ಲಿ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿದೆ ಅಂದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಮದುವೆ ವಿಚಾರದಲ್ಲಿ ಪ್ರೀತಿನೂ ಒಂದು ಮಾತು ಕೇಳ್ಬೋದಿತ್ತೇನೋ, ಅದಕ್ಕೆ ಕೇಳಿದೆ, ಮತ್ತೇನೂ ಇಲ್ಲ. ಈ ಅರಸನಕೋಟೆ ಕುಟುಂಬಕ್ಕೆ ನೀನೇ ಸರಿಯಾದ ವಾರಸುದಾರ ಆದಿ. ನನ್ನ ಮಾತೇ ನಿನಗೆ ವೇದವಾಕ್ಯ ಅಲ್ವಾ? ನಿನ್ನಂಥ ಮಗನನ್ನು ಪಡೆದಿದ್ದು ನನ್ನ ಪುಣ್ಯ. ಅಮ್ಮ ಇಡೋ ಒಂದೊಂದು ಹೆಜ್ಜೆ, ತಗೊಳ್ಳೋ ಒಂದೊಂದು ನಿರ್ಧಾರ, ಈ ಮನೆ ಗೌರವ ನೂರಾರು ಯೋಚನೆಗಳಿರುತ್ತೆ.